ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ. ಮೆಂತೆಯನ್ನು ನಾವು ಸರಿಯಾದ ವಿಧಾನದಲ್ಲಿ ಸೇವನೆ ಮಾಡುವುದರಿಂದ ಮೆಂತೆಯಲ್ಲಿರುವಂತಹ 5 ವಿಶಿಷ್ಟ ಗುಣದಿಂದಾಗಿ ನಾವು ಕಷ್ಟಪಡದೆ ಈಸಿಯಾಗಿ ನಾವು ಓವರ್ ಆಲ್ ಬಾಡಿ ವೇಟ್ ಅನ್ನ ಕಡಿಮೆ ಮಾಡ್ಕೊಳ್ಬಹುದು, ಬೆಳ್ಳಿ ಫ್ಯಾಟ್ ಅನ್ನ ಕಡಿಮೆ ಮಾಡ್ಕೊಳ್ಬಹುದು. ದೇಹದಲ್ಲಿ ಎಲ್ಲೆಲ್ಲಿ ಫ್ಯಾಟ್ ಡೆಪಾಸಿಟ್ ಆಗಿದೆಯೋ ಅದನ್ನ ಸಂಪೂರ್ಣವಾಗಿ ಕರಗಿಸುವಂತ ಶಕ್ತಿ ಈ ಮೆಂತೆಗಿದೆ. ತೂಕವನ್ನ ಕಡಿಮೆ ಮಾಡ್ಕೊಳ್ಬೇಕು ಅಂತ ಹೇಳಿ ರಾತ್ರಿನೇ ಮೆಂತೆಯನ್ನ ನೀರಿನಲ್ಲಿ ನೆನೆಸಿಟ್ಟು ಬೆಳಗ್ಗೆ ನೀರಿನ ಸೇವನೆ ಮಾಡ್ತಾ ಇದ್ದೀರಾ, ಆದರೂ ಕೂಡ ನಿಮ್ಮ ತೂಕ ಕಡಿಮೆನೇ ಆಗಿಲ್ಲ ಅಲ್ವಾ? ಆದರೆ ನಾನು ಹೇಳಿದ ಪದ್ಧತಿಯಲ್ಲಿ ನೀವು ಮೆಂತೆ ಸೇವನೆ ಮಾಡಿ ನೋಡಿ, ಎಷ್ಟು ಈಸಿಯಾಗಿ ನಿಮ್ಮ ತೂಕ ಕಡಿಮೆ ಆಗ್ತಾ ಬರುತ್ತೆ ಅಂತ. ಮೆಂತೆಯಿಂದ ಯಾವ ರೀತಿಯಿಂದ ನಮ್ಮ ತೂಕ ಕಡಿಮೆ ಆಗುತ್ತೆ ಮತ್ತು ಮೆಂತೆ ನಮ್ಮ ಕೂದಲ ಬೆಳವಣಿಗೆ ಒಳ್ಳೆಯದು, ನಮ್ಮ ಸ್ಕಿನ್ನಿಗೆ ಕೂಡ ತುಂಬಾ ಒಳ್ಳೆಯದು. ಹಾಗಾಗಿ ಮೆಂತೆಯನ್ನು ನಾವು ಯಾವಾಗ ಸೇವನೆ ಮಾಡಬೇಕು ಮತ್ತು ಎಷ್ಟು ಸೇವನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ತುಂಬ ಜನ ನೀವು ರಿಕ್ವೆಸ್ಟ್ ಮಾಡ್ಕೊಂಡಿದ್ರಿ ಈ ವಿಡಿಯೋನ ಮಾಡಿ ಅಂಥೇಳಿ, ನಿಮಗೋಸ್ಕರ ಈ ವಿಡಿಯೋ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಹೊಸಬ್ರು ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಇರುತ್ತೆ, ಅದನ್ನು ಕೂಡ ಪ್ರೆಸ್ ಮಾಡಿ. ನನ್ನ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ತಲುಪುತ್ತೆ. ಇವಾಗ ನಾನಿಲ್ಲಿ 100 ಗ್ರಾಮ್ ಆಗುವಷ್ಟು ಮೆಂತೆ ತೊಗೊಂಡಿದ್ದೀನಿ ನೋಡಿ. ಅದನ್ನು ಸ್ವಲ್ಪ ನಾವು ಫ್ರೈ ಮಾಡ್ಕೊಳ್ಳೋಣ. ಸ್ಟವನ್ನು ಮಾತ್ರ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಬೇಕು ನೋಡಿ. ಇವಾಗ ನಾವು ಮೆಂತೆಯಿಂದ ವೆಯ್ಟ್ ಲಾಸ್ ರೆಮಿಡಿ ಮಾಡ್ತಾ ಅದ್ರ ಬಗ್ಗೆ ಮಾಹಿತಿನೂ ಕೂಡ ಕೊಡ್ತಾ ಹೋಗ್ತೀನಿ ನೋಡಿ. ಮೆಂತೆ ಸೇವನೆ ಮಾಡೋದ್ರಿಂದ ಮುಖ್ಯವಾಗಿ ನಮ್ಮ ಹಸುವನ್ನು ಕಡಿಮೆ ಮಾಡುತ್ತೆ. ತುಂಬ ಜನ ನೀವು ನೋಡಿರ್ಬೋದು, ಸ್ವಲ್ಪ ದಪ್ಪ ಇದ್ದಾರೆ ಅಂತ ಅಂದರೆ ತುಂಬಾ ಅವರಿಗೆ ತಿನ್ನಬೇಕು ಅನಿಸ್ತಾ ಇರುತ್ತೆ. ಇದರಿಂದ ಅವರು ನಮ್ಮ ಬಾಡಿಗೆ ಅವಶ್ಯಕತೆಗಿಂತ ಜಾಸ್ತಿ ಅವರು ಓವರ್ ಈಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ರೀತಿ ಓವರ್ ಈಟ್ ಮಾಡುವುದನ್ನು ತಪ್ಪಿಸುತ್ತೆ ಈ ಮೆಂತೆ. ಯಾಕಂದರೆ ಇದರಲ್ಲಿ ಒಂದು ಸಾಲ್ಯುಬಲ್ ಆದಂಥ ಫೈಬರ್ ಅಂಶ ಇದೆ. ಈ ಮೆಂತೆಯಲ್ಲಿರುವಂಥ ಫೈಬರ್ ಅಂಶ ನೀರಿನೊಂದಿಗೆ ಸೇರಿದಾಗ ಅದು ಎಕ್ಸ್ಪೆಂಡ್ ಆಗುತ್ತೆ, ಹೆಚ್ಚಾಗತ್ತೆ. ಇದೇ ರೀತಿ ನಾವು ಮೆಂತೆ ಸೇವನೆ ಮಾಡಿದಾಗ ನಮ್ಮ ಹೊಟ್ಟೆಯಲ್ಲೂ ಇದೇ ಥರ ಆಗುತ್ತೆ. ಹಾಗಾಗಿ ನಮಗೆ ಹೊಟ್ಟೆ ತುಂಬಿದ ಅನುಭವ ಆಗುತ್ತೆ, ಹೆಚ್ಚಿಗೆ ತಿನ್ನಬೇಕು ಅಂತ ಅನಿಸೋದಿಲ್ಲ. ಹಾಗಾಗಿ ನಾವು ಓವರ್ ಈಟ್ ಮಾಡೋದನ್ನು ಕಡಿಮೆ ಮಾಡ್ತೀವಿ. ಕೆಲವೊಮ್ಮೆ ನಮಗೆ ಅನಿಸ್ತಾ ಇರುತ್ತೆ ಒಳ್ಳೊಳ್ಳೆ ಫುಡ್ಡನ್ನು ನಾವು ತಿನ್ನಬೇಕು, ಜಾಸ್ತಿ ತಿನ್ನಬೇಕು ಅಂತ ನಮ್ಮ ಮನಸ್ಸಿಗೆ ಅನಿಸ್ತಾ ಇರುತ್ತೆ. ಕೆಲವೊಂದು ಜಂಕ್ ಫುಡ್ಗಳನ್ನ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ. ಈ ಮೆಂತೆ ಸೇವನೆ ಮಾಡ್ತಾ ಬಂದರೆ ನಿಮಗೆ ತಿನ್ನಬೇಕು ಅಂತ ಆಸೆ ಆಗ್ತಿರುತ್ತಲ್ಲ, ಅದನ್ನು ಕಂಟ್ರೋಲ್ ಮಾಡುತ್ತೆ ಈ ಮೆಂತೆ. ಯಾವಾಗ ನಮ್ಮಲ್ಲಿ ಫುಡ್ ಕಂಟ್ರೋಲಿಗೆ ಬರುತ್ತೋ ಅವಾಗ ನಾವು ಇಂಟೇಕ್ ಮಾಡುವಂಥ ಕ್ಯಾಲೋರೀಸ್ ಕೂಡ ತುಂಬಾನೇ ಕಡಿಮೆ. ಕೆಲವೊಂದು ಸೈಂಟಿಫಿಕ್ ರಿಸರ್ಚ್ಗಳಿಂದನೂ ಕೂಡ ಇದು ಪ್ರೂವ್ ಆಗಿದೆ. ಮೆಂತೆ ಸೇವನೆ ಮಾಡುವುದರಿಂದ ನಮಗಿರುವಂಥ ಕ್ರೇವಿಂಗ್ಸ್ ಅನ್ನ ಕಡಿಮೆ ಮಾಡುತ್ತೆ. ಇದರಿಂದ ನಾವು ಫುಡ್ ಇಂಟೇಕ್ ಮಾಡುವುದನ್ನು ಕಡಿಮೆ ಮಾಡ್ತೀವಿ. ಹಾಗಾಗಿ ವೆಯ್ಟ್ ಲಾಸ್ ಮಾಡ್ಲಿಕ್ಕಂತೂ ತುಂಬಾನೇ ಈಸಿ ಆಗುತ್ತೆ. ಸ್ಟವನ್ನು ಮೀಡಿಯಂ ಫ್ಲೇಮ್ ಇಟ್ಕೊಂಡು ನೀವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ತುಂಬ ಕಪ್ಪು ಕಲರ್ ಆಗೋವರೆಗೂ ಮೆಂತೆ ಫ್ರೈ ಮಾಡ್ಕೊಳ್ಬೇಡಿ. ನೆಕ್ಸ್ಟ್ ಇದು ತಣ್ಣಗಾದ್ಮೇಲೆ ನಾವು ಪೌಡ್ರ್ ಫಾರ್ಮಲ್ಲಿ ತಯಾರಿ ಮಾಡ್ಕೊಳ್ಬೇಕು. ಮುಂದೆ ನಿಮಗೆ ಇದನ್ನು ಹೇಗೆ ಪೌಡ್ರ್ ಮಾಡ್ಕೋಬೇಕು ಅನ್ನೋದನ್ನು ಹೇಳ್ತೀನಿ. ಒಂದು ವೇಳೆ ನಿಮಗೆ ಜಸ್ಟ್ ತಕ್ಷಣ ಇದನ್ನು ಈ ಮೆಂತೆ ಉಪಯೋಗ ಮಾಡ್ಕೋಬೇಕು ಅಂದರೆ ಈ ವಿಧಾನವನ್ನು ಮಾಡ್ಬೋದು ನೋಡಿ. ಇಲ್ಲಿ ನಾನು 1 ಗ್ಲಾಸ್ ನೀರನ್ನು ಇಟ್ಟಿದ್ದೀನಿ. 1 ಸ್ಪೂನ್ ಮೆಂತೆಯನ್ನು ನೀರಿಗೆ ಹಾಕಿ ಚೆನ್ನಾಗಿ 2 ರಿಂದ 3 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ. ಕುದೀತಾ ಇರಬೇಕಾದ್ರೆ ನೀರಿನ ಬಣ್ಣ ಕೂಡ ಚೇಂಜ್ ಆಗುತ್ತೆ. ನೆಕ್ಸ್ಟ್ ಸ್ಟವನ್ನು ಆಫ್ ಮಾಡಿಬಿಡಿ. ಇದನ್ನು ಈ ರೀತಿ ಒಂದು ಗ್ಲಾಸಿಗೆ ನೀವು ಇದನ್ನು ನೀವು ಬಿಸಿ ಇರಬೇಕಾದ್ರೆ ಕುಡಿಬೇಕು. ಹಾಂ, ತುಂಬ ಜನ ನೀವು ಕೇಳಿದ್ರಿ ನೀವು ಯೂಸ್ ಮಾಡುವಂಥ ಕಪ್ ಯಾವುದು ಅಂತ ಹೇಳಿ. ಇದು ಅಗೇರೋ ಅವರ ಬೋರೋಸಿಲಿಕೇಟ್ ಡಬಲ್ ವಾಲ್ ಗ್ಲಾಸ್ ಕಪ್. ಅಂದರೆ 1 ಕಪ್ಪಲ್ಲಿ ಒಳಗೊಂದು ಕಪ್ ಇರುತ್ತೆ ಮತ್ತು ಹೊರಗೂ 1 ಕಪ್ ಇರುತ್ತೆ. ಇದು 1 ಕಿಟ್ಟಲ್ಲಿ 2 ಕಪ್ಗಳಿರುತ್ತೆ. ಇದು ತುಂಬಾನೇ ಲೈಟ್ ವೇಟ್ ಆಗಿದೆ. ಇದಕ್ಕೆ ಡಬಲ್ ವಾಲ್ ಇದೆ, ಅಂದರೆ ಗ್ಲಾಸ್ ಡಬಲ್ ಇದೆ. ಅದ್ರ ಜೊತೆಗೆ ನೋಡಿ ಇದು ಒಳ್ಳೆ ಗ್ರಿಪ್ ಇರುವಂತಹ ಒಂದು ಹ್ಯಾಂಡಲ್ ಅನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಹಾಟ್ ಮತ್ತೆ ಕೋಲ್ಡ್ ಬೆವರೇಜಸ್ ಅನ್ನ ಯೂಸ್ ಮಾಡಬಹುದು. ಕಾಫಿ ಕುಡಿಬಹುದು, ಟೀ ಕುಡಿಬಹುದು, ಜ್ಯೂಸ್ ಗಳನ್ನು ಬೇಕಾದ್ರೆ ಕುಡಿಬಹುದು. ಇದು ಹೈ ಕ್ವಾಲಿಟಿ ಗ್ಲಾಸ್ ಕಪ್ ಆಗಿದೆ ಮತ್ತೆ ಇದರ ಕೆಪಾಸಿಟಿ 260 ml ಆಗಿದೆ. ಇದನ್ನ ನೀವು ಫ್ರಿಡ್ಜ್ ಅಲ್ಲೂ ಯೂಸ್ ಮಾಡಬಹುದು ಮತ್ತು ಓವೆನ್ ಅಲ್ಲೂ ಯೂಸ್ ಮಾಡಬಹುದು. ಇದರ ಬೈಯಿಂಗ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಪರ್ಚೇಸ್ ಮಾಡಿ. ಈ ರೀತಿಯ ಮೆಂತೆ ನೀರನ್ನ ನೀವು ಹೆಲ್ತ್ ಇಂಪ್ರೂವ್ಮೆಂಟಿಗೆ ಮಾತ್ರ ಕುಡಿಬಹುದು. ಆದರೆ ವೆಯ್ಟ್ ಲಾಸ್ ಆಗಬೇಕು ಅಂದರೆ ನಾವು ಮೆಂತೆ ಕಾಳನ್ನು ಹುರಿತಾ ಇದ್ದೀವಲ್ಲ ನೋಡಿ, ಸ್ವಲ್ಪ ಬಿಸಿ ಆದರೆ ಸಾಕಾಗತ್ತೆ ನೋಡಿ. ಬಣ್ಣ ಕೂಡ ಸ್ವಲ್ಪ ಲೈಟಾಗಿ ಚೇಂಜ್ ಆಗಿದೆ. ಇಷ್ಟಾದರೆ ಸಾಕಾಗತ್ತೆ. ಇದನ್ನು ಸ್ವಲ್ಪ ತಣ್ಣಗಾಗುವವರೆಗೂ ನಾವು ಬಿಡಬೇಕು. ಈ ರೀತಿ ಮೆಂತೆ ಸೇವನೆ ಮಾಡೋದ್ರಿಂದ ನಮ್ಮ ಮೆಟಾಬಾಲಿಸಮ್ ಬೂಸ್ಟ್ ಆಗುತ್ತೆ. ತುಂಬ ಜನ ಉಪವಾಸ ಇರ್ತಾರೆ, ಊಟ ತಿಂಡಿ ಕಡಿಮೆ ಮಾಡ್ತಾರೆ, ಆದರೂ ಕೂಡ ಅವರು ವೆಯ್ಟ್ ಲಾಸ್ ಆಗ್ತಾ ಇರೋದಿಲ್ಲ. ಕಾರಣ ಅವರಿಗೆ ಜೀರ್ಣಶಕ್ತಿ ಅವರಿಗೆ ಕಡಿಮೆ ಆಗಿರುತ್ತೆ. ನಾವು ಮೆಂತೆ ಸೇವನೆ ಮಾಡೋದ್ರಿಂದ ನಮ್ಮಲ್ಲಿ ಜೀರ್ಣಶಕ್ತಿ ಅನ್ನೋದು ಜಾಸ್ತಿ ಆಗುತ್ತೆ, ಅಂದರೆ ಜಠರಾಗ್ನಿ ಜಾಸ್ತಿ ಆಗುತ್ತೆ.
ಹೀಗೆ ಮೆಟಾಬಾಲಿಕ್ ರೇಟ್ ಹೈ ಆಗುವುದರಿಂದ ನಾವು ತಿಂದಂಥ ಆಹಾರದಲ್ಲಿರುವಂಥ ಕ್ಯಾಲೋರೀಸ್ ಕೂಡ ಈಸಿಯಾಗಿ ಬರ್ನ್ ಆಗುತ್ತೆ. ಇದರಿಂದ ನಮ್ಮ ದೇಹದಲ್ಲಿ ಯಾವುದೇ ರೀತಿಯ ಫ್ಯಾಟ್ ಅಥವಾ ಕೊಬ್ಬು ಬೊಜ್ಜು ಅಂತೀವಲ್ಲ ಅದು ಡೆಪಾಸಿಟ್ ಆಗೋದಿಲ್ಲ. ಒಂದು 5 ನಿಮಿಷ ಆದ ತಕ್ಷಣ ಮೆಂತೆ ಚೆನ್ನಾಗಿ ತಣ್ಣಗಾಗತ್ತೆ. ಇದನ್ನು ನಾವು ಮಿಕ್ಸಿಗೆ ಹಾಕಿ ನೈಸಾಗಿ ಪೌಡ್ರ್ ತಯಾರಿ ಮಾಡ್ಕೊಳ್ಬೇಕು. ಈ ಮೆಂತೆ ಸೇವನೆ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಬ್ಲಡ್ ಶುಗರ್ ಕೂಡ ರೆಗ್ಯುಲೇಟ್ ಆಗುತ್ತೆ. ಅಂದರೆ ಏಕ್ದಮ್ ಸ್ಪೈಕ್ ಆಗೋದಾಗಲಿ, ಈಗ ನಾವು ಸ್ವಲ್ಪ ತಿಂದಿಲ್ಲ ಅಂತ ಅಂದರೂ ಕೂಡ ನಮಗೆ ಹೊಟ್ಟೆ ಹಸಿವು ಜಾಸ್ತಿ ಅನಿಸ್ತಾ ಇರುತ್ತೆ. ಆ ಟೈಮಲ್ಲಿ ನಾವು ತಿಂದ ತಕ್ಷಣ ಏಕ್ದಮ್ ನಮಗೆ ಬ್ಲಡ್ ಶುಗರ್ ಸ್ಪೈಕ್ ಆಗುವಂಥ ಸಾಧ್ಯತೆ ಇರುತ್ತೆ. ಅದೇ ಮೆಂತೆ ಸೇವನೆ ಮಾಡ್ತಾ ಬಂದರೆ ನಿಮಗೆ ಅಷ್ಟು ಹೊಟ್ಟೆ ಹಸಿವಾಗೋದಿಲ್ಲ, ಸಿಕ್ಕಿದ್ದೆಲ್ಲ ತಿನ್ನಬೇಕು ಅನ್ನುವಂಥ ಮನಸ್ಸು ಕೂಡ ಆಗೋದಿಲ್ಲ. ನಿಮ್ಮ ಬ್ಲಡ್ ಶುಗರ್ ಲೆವೆಲ್ ಕೂಡ ತುಂಬಾ ಸ್ಟೇಬಲ್ ಆಗಿರುತ್ತೆ. ಇವಾಗ ನೀವು ನೋಡ್ತಿರಲ್ಲ ಮೆಂತೆ ಪೌಡ್ರ್ ರೆಡಿ ಆಯಿತು. ಇದನ್ನು ಒಂದು ಏರ್ ಟೈಟ್ ಕಂಟೈನರ್ನಲ್ಲಿ ಹಾಕಿಟ್ಕೊಳ್ಳಿ. ನೀವು ಒಂದು ಸಲ ಮೆಂತೆ ಪೌಡ್ರ್ ಮಾಡಿಕೊಂಡ್ರೆ 15 ಡೇಸ್ ಆಗುವಷ್ಟು ಮಾಡ್ಕೊಳ್ಳಿ. ನೋಡಿ, ನೈಸಾಗಿ ಪೌಡ್ರ್ ಮಾಡಿಕೊಂಡು ನೀವು ಹಾಕಿಟ್ಕೊಂಡ್ರೆ ಡೈಲಿ ನೀವು ಇದನ್ನು ಯೂಸ್ ಮಾಡಲಿಕ್ಕೆ ಬರುತ್ತೆ. ಇನ್ನು ಮೆಂತೆಯಿಂದ ನಮಗೆ ವೆಯ್ಟ್ ಲಾಸ್ ಫಾಸ್ಟಾಗಿ ಆಗಲಿಕ್ಕೆ ಕಾರಣ ಅಂತ ಅಂದರೆ ಇದು ನಮ್ಮ ಇಡೀ ಬಾಡಿಯನ್ನು ಡಿಟಾಕ್ಸ್ ಮಾಡುತ್ತೆ. ಅದರಲ್ಲೂ ಇವಾಗ ನಾವು ತಿನ್ನುವಂಥ ಆಹಾರ ತುಂಬಾ ಅನ್ಹೆಲ್ದಿ ಆಗಿರುತ್ತೆ. ನಾವು ಮನೇಲಿ ತಿಂದರೂ ಕೂಡ ನಾವು ಉಪಯೋಗಿಸುವ ಎಣ್ಣೆ ಇರಲಿ ಇಲ್ಲ ಯಾವುದೇ ರೀತಿಯ ಆಹಾರ ಆಗಿದ್ರೂ ಕೂಡ ಅದು ನಮಗೆ ಈಸಿಯಾಗಿ ಡೈಜೆಸ್ಟ್ ಆಗೋದೇ ಇಲ್ಲ. ಇದೆಲ್ಲವೂ ನಮ್ಮ ಬಾಡಿಗೆ ತುಂಬಾನೇ ಎಫೆಕ್ಟ್ ಮಾಡುತ್ತೆ. ಅದು ಬೊಜ್ಜಾಗಿ ಕೊಬ್ಬಾಗಿ ಹಾಗೆ. ಇನ್ನು ಆಫೀಸ್ಗಳಿಗೆ ಹೋಗೋರಾದ್ರೆ ಸಿಕ್ಕ ರೆಸ್ಟೋರೆಂಟ್ಗಳಲ್ಲಿ ತಿಂತಾ ಇರ್ತಾರೆ. ಅದರಲ್ಲಿ ಜಂಕ್ ಫುಡ್ಗಳೇ ಜಾಸ್ತಿ ಇರುತ್ತೆ. ಇವೆಲ್ಲವೂ ಈಸಿಯಾಗಿ ಡೈಜೆಸ್ಟ್ ಆಗೋದಿಲ್ಲ. ಇದೆಲ್ಲ ನಮ್ಮ ಬಾಡಿಯಲ್ಲಿ ಹಾಗೆ ಉಳ್ಕೊಳ್ಳುತ್ತೆ. ಕೆಟ್ಟ ಕಲ್ಮಶ ನಮ್ಮ ಬಾಡಿಯಲ್ಲಿ ಸೇರ್ಕೊಳ್ತಾ ಬರುತ್ತೆ. ಹಾಗಾಗಿ ವೆಯ್ಟ್ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಈ ಮೆಂತೆ ಸೇವನೆ ಮಾಡೋದ್ರಿಂದ ಇಂತಹ ಕೆಟ್ಟ ಕಲ್ಮಶವನ್ನು ಹೊರಗಾಕಿ ಇಡೀ ಬಾಡಿಯನ್ನೇ ಡಿಟಾಕ್ಸಿಫೈ ಮಾಡುತ್ತೆ. ಯಾವಾಗ ನಮ್ಮ ಬಾಡಿ ಶುದ್ಧ ಆಗುತ್ತೋ, ಅಂದರೆ ನಮ್ಮ ಬಾಡಿಯಲ್ಲಿರುವ ಟಾಕ್ಸಿನ್ ಎಲ್ಲ ಹೊರಹಾಕಲ್ಪಡುತ್ತೋ, ಇಡೀ ಬಾಡಿ ಲೈಟ್ ಆಗುತ್ತೆ, ಹಗುರಾಗುತ್ತೆ, ವೆಯ್ಟ್ ಲಾಸ್ ಆಗಲಿಕ್ಕೆ ಇದು ತುಂಬಾ ಕಾರಣ ಆಗುತ್ತೆ. ಹಾಗಾಗಿ ಮೆಂತೆ ನಮ್ಮ ಇಡೀ ಬಾಡಿಯನ್ನು ಡಿಟಾಕ್ಸಿಫೈ ಮಾಡೋಕ್ಕೆ ತುಂಬಾ ಒಳ್ಳೆಯದು. ನೋಡ್ತಿದ್ರಲ್ಲ ಮೆಂತೆ ಪೌಡ್ರ್ ರೆಡಿ ಆಗಿದೆ. ಇದನ್ನು ಹೇಗೆ ತೊಗೊಳ್ಳೋದು ಅಂತ ಹೇಳ್ತೀನಿ ನೋಡಿ. ನಾವು ಮೆಂತೆ ಪೌಡ್ರನ್ನ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಲಿ ಇದನ್ನು ಸೇವನೆ ಮಾಡಬೇಕು. ಇಲ್ಲಿ ನಾನು ಅರ್ಧ ಸ್ಪೂನ್ ಆಗುವಷ್ಟು, ಅಂದರೆ ನೀವು ಒಂದು ಸ್ಪೂನ್, ಟೇಬಲ್ ಸ್ಪೂನ್ ಅಲ್ಲ ಟೀ ಸ್ಪೂನ್ ತೊಗೊಳ್ಳಿ. ಅದರಲ್ಲಿ ನೋಡಿ ಇಷ್ಟು ಅರ್ಧ ಸ್ಪೂನ್ ಆಗಬೇಕು. ಅಷ್ಟು ಮೆಂತೆ ಪೌಡ್ರನ್ನ ತಗೊಂಡು ಬಾಯಿಗೆ ಹಾಕ್ಕೊಂಡು ಮೇಲಿನಿಂದ ಉಗುರು ಬೆಚ್ಚಗಿನ ನೀರನ್ನು ಕುಡೀರಿ. ಸ್ವಲ್ಪ ತಡೆಯುವಷ್ಟು ಬಿಸಿನೀರಿದ್ರೂ ಪರವಾಗಿಲ್ಲ, ಅಂದರೆ ನೀವು ಟೀ ಕಾಫಿ ಕುಡಿತೀರಲ್ಲ ಆ ಥರ ನೀರಿದ್ರೂ ಪರವಾಗಿಲ್ಲ. ನೋಡಿ, ಅರ್ಧ ಸ್ಪೂನ್ ಆಗುವಷ್ಟು ಮೆಂತೆನ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಲಿ ಕುಡಿಬೇಕು. ಒಂದು ವೇಳೆ ನಿಮಗೆ ಕುಡಿಲಿಕ್ಕೆ ಆಗಿಲ್ಲ ಅಂತ ಅಂದರೆ ನೋಡಿ, ಇದನ್ನು ಸ್ವಲ್ಪ ಉಗುರು ಬೆಚ್ಚಗಿನ ನೀರಿಗೆ ನೀವು ಚೆನ್ನಾಗಿ ಒಂದು ಗ್ಲಾಸ್ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಈಸಿಯಾಗಿ ನೀವು ಕುಡಿಬೋದು. ಕೆಲವರಿಗೆ ಈ ಮೆಂತೆ ಪೌಡ್ರನ್ನ ಬಾಯಿಗೆ ಹಾಕ್ಕೊಂಡ್ರೆ ಅಷ್ಟು ಸರಿ ಅನಿಸ್ತಿಲ್ಲ ಅಂದರೆ ಈ ಥರ ನೀರಿಗೆ ನೋಡಿ ಮಿಕ್ಸ್ ಮಾಡಿಕೊಂಡು ಕುಡಿಬೋದು. ಇದಕ್ಕೆ ಮತ್ತೆ ನೀವು ಯಾವುದೇ ರೀತಿಯ ಶುಗರ್ ಅಥವಾ ಬೆಲ್ಲವನ್ನು ಆ್ಯಡ್ ಮಾಡೋದು ಬೇಡ. ಬರೀ ಮೆಂತೆ ಈ ರೀತಿ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಕುಡಿಬೇಕು. ಒಂದು ವೇಳೆ ನಿಮಗೆ ಸ್ವಲ್ಪ ಕಹಿ ಅನಿಸಿದರೆ ಮಜ್ಜಿಗೆಯನ್ನು ಯೂಸ್ ಮಾಡ್ಕೊಳ್ಬೋದು. ಇಲ್ಲ ಮೊಸರು ಇರುತ್ತಲ್ಲ, ಗಟ್ಟಿ ಮೊಸರು, ಅದಕ್ಕೂ ಕೂಡ ಮೆಂತೆ ಪೌಡ್ರನ್ನ ಮಿಕ್ಸ್ ಮಾಡಿಕೊಂಡು ನೀವು ಬೆಳಗ್ಗೆ ಖಾಲಿ ಹೊಟ್ಟೆಲಿ ಸೇವನೆ ಮಾಡ್ಬೋದು. ಒಟ್ಟು ನೀವು ಮೆಂತೆ ಪೌಡ್ರು ನಿಮ್ಮ ದೇಹದೊಳಗೆ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಲಿ ಸೇರ್ಕೊಳ್ಳಿ. ಇದೇ ರೀತಿ ನೀವು ಒಂದು ವಾರ ಸೇವನೆ ಮಾಡ್ತಾ ಬಂದಾಗಲೇ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ಹೆಲ್ತಲ್ಲಿ ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ, ನಿಮ್ಮ ವೆಯ್ಟ್ ಕೂಡ ಎಷ್ಟು ರೆಡ್ಯೂಸ್ ಆಗ್ತಾ ಇದೆ ಅಂತ ಗೊತ್ತಾಗುತ್ತೆ. ಅದ್ರ ಜೊತೆಗೆ ವೆಯ್ಟ್ ಲಾಸ್ ಮಾಡಬೇಕು ಅಂದ್ಕೊಂಡಾಗ ನೀವು ದೇಹಕ್ಕೆ ಅತಿಯಾಗಿ, ಅಂದರೆ ಬೇಡವಾದಂಥ ಆಹಾರ ಸೇವನೆ ಮಾಡೋದನ್ನು ಬಿಡಲೇಬೇಕು. ನಮ್ಮ ಹೆಲ್ತಿಗಂತೂ ತುಂಬಾ ಒಳ್ಳೆಯದು, ನಮ್ಮ ಸ್ಕಿನ್ನಿಗೆ ಒಳ್ಳೆಯದು, ಹೇರ್ ಫಾಲನ್ನು ಇಮಿಡಿಯೇಟಾಗಿ ಕಂಟ್ರೋಲ್ ಮಾಡುತ್ತೆ, ಶುಗರ್ ಲೆವೆಲನ್ನು ಮೇಂಟೈನ್ ಮಾಡುತ್ತೆ, BP-ಯನ್ನು ಕಂಟ್ರೋಲ್ ಮಾಡುತ್ತೆ, ಥೈರಾಯ್ಡಿಗೆ ಒಳ್ಳೆಯದು, ಮತ್ತು ಡೈಜೆಷನಿಗಂತೂ ತುಂಬಾ ಒಳ್ಳೆಯದು, ಕಾನ್ಸ್ಟಿಪೇಷನನ್ನು ಕಡಿಮೆ ಮಾಡುತ್ತೆ.